ಬಿಗ್ ಬಾಸ್ ಸೀಸನ್ 12ಗೆ ಕಾಮನ್ ಮ್ಯಾನ್ ಆಗಿ ಹೋಗಿ ಇಡೀ ಕನ್ನಡಿಗರ ಪ್ರೀತಿಯನ್ನ ಗಳಿಸಿದ ಸೂರಜ್ ಸಿಂಗ್ ಅವರು ಈಗ ನಮ್ಮ ಜೊತೆ ಇದ್ದಾರೆ. ಸೊ ಅವ್ರನ್ನ ಮಾತನಾಡ್ಸೋಣ, ಅವ್ರು ಏನು ಹೇಳ್ತಾರೆ ಬಿಗ್ ಬಾಸ್ ಜರ್ನಿ ಬಗ್ಗೆ ಅಂತ. ಹಾಯ್ ಸೂರಜ್ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು? ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ಹೇಳಿ, ಬಿಗ್ ಬಾಸ್ ಜರ್ನಿ ಅಂದರೆ ನೀವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಂತ ಅನ್ಸುತ್ತೆ. ಮೇ ಬಿ ಈ ಸೀಸನ್ ಥೀಮ್ ಏನಿದೆ, ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ಅಂತ, ಅದು ನಿಮ್ಗೆ ಸೂಟಬಲ್ ಆಗುತ್ತೆ ಅಂತ ಅನ್ಸುತ್ತೆ. ಯಾಕಂದರೆ ನೀವು ನಾನು ಬಿಗ್ ಬಾಸ್ ಮನೆಗೆ ಹೋಗ್ತೀನಿ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿದ್ದಂಥ ಚಾನ್ಸು. ಸೊ ಟೋಟಲ್ ಓವರಾಲ್ ಆಗಿ ಹೇಳಬೇಕು ಅಂತ ಅನ್ಸಿದ್ರೆ ಹೇಗೆ ಅನ್ನಿಸ್ತು ಬಿಗ್ ಬಾಸ್ ಜರ್ನಿ ಅಂತ? ಒಂದು ಲೈಫ್ ಚೇಂಜಿಂಗ್ ಆಪರ್ಚುನಿಟಿ ಸಿಕ್ಕಿತ್ತು ನನಗೆ. ಆ್ಯಂಡ್ ಜರ್ನಿ ಬಗ್ಗೆ ಮಾತಾಡಬೇಕು ಅಂದರೆ ಇಟ್ಸ್ ಲೈಕ್ ಈ ಎಕ್ಸ್ಪೀರಿಯನ್ಸ್ ನನಗೆ ಲೈಫ್ ಟೈಮಲ್ಲಿ ಎಲ್ಲೂ ಸಿಗ್ತಿರ್ಲಿಲ್ಲ. ಬಟ್ ಇಟ್ ವಾಸ್ ಅಮೇಝಿಂಗ್ ಮ್ಯಾಮ್, ಇಟ್ ವಾಸ್ ಟೂ ಗುಡ್ ಆ್ಯಕ್ಚುಲಿ. ಹೇಗೆ ಅನ್ನಿಸ್ತು? ಇಷ್ಟು ಬೇಗ ಆಚೆ ಬರ್ತೀನಿ ಅಂತ ಅಂದ್ಕೊಂಡಿದ್ರ ನೀವು ಅಂತ? ಬಟ್ ನಾನು ಸ್ಟಾರ್ಟಿಂಗ್ ಇನಿಷಿಯಲಿ ಹೋದಾಗ ನನ್ನ ಮೈಂಡಲ್ಲಿ ಇದ್ದಿದ್ದು ಹಾರ್ಡ್ಲಿ ಒಂದು 4-5 ವೀಕ್ಸ್ ಇರ್ತೀನಿ. ಬಿಕಾಸ್ ಆ್ಯಸ್ ಅ ಕಾಮನ್ ಮ್ಯಾನ್ ಒಳಗೆ ಹೋಗ್ತಿದ್ಯಾ, ಆರ್ಟಿಸ್ಟ್ ಅಲ್ಲ ನೀನು, ಆ ಥರ ಮೈಂಡ್ಸೆಟ್ ಇತ್ತು. ಬಟ್ ಇವೆಂಚುಲಿ ಹೋಗ್ತಾ ಹೋಗ್ತಾ ಅನ್ನಿಸ್ತು, ಓಕೆ ಯು ಆರ್ ಅ ಟಫ್ ಕಾಂಪಿಟೇಟರ್ ಹಿಯರ್. ಮತ್ತು ಎಲ್ಲರ ಜೊತೆ ನೋಡ್ತಾ 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 ಅನ್ನಿಸ್ತು, ಓಕೆ ನಾನು ಫಿನಾಲೆವರೆಗೂ ಹೋಗೋ ಚಾನ್ಸಸ್ ಇದೆ ಅಂತ ನನಗೆ ಅನ್ಸೋಕ್ಕೆ ಶುರು ಆಯಿತು. ಸೊ ಸ್ವಲ್ಪ ಬೇಜಾರಿದೆ, ಸ್ವಲ್ಪ ಬೇಗ ಆಚೆ ಬಂದೆ ಅಂತ. ಸೊ ಇಟ್ಸ್ ಫೈನ್. ಓಕೆ, ಇನ್ನೂ ಇರಬೇಕಾಗಿತ್ತು ಅಂತ ಅನ್ನಿಸ್ತಾ ಹೊರಗಡೆ ಬಂದಮೇಲೆ, ನೋಡಿದಾದ್ಮೇಲೆ? ಆಚೆ ಬಂದಮೇಲೂ ಎಲ್ಲೋ ಒಂದು ಕಡೆ ಅನ್ನಿಸ್ತಿತ್ತು, ಓಕೆ ಜರ್ನಿ ಎಂಡ್ ಆಗಿದೆ ಅಂತ. ಬಟ್ ಅಬ್ವಿಯಸ್ಲಿ ಕೊನೆವರೆಗೂ ಇರ್ತೀನಿ ಅಂತ ಅಂದ್ಕೊಂಡಿದ್ದೆ. ಬಟ್ ಅನ್ನಿಸ್ತು ಟಿಲ್ ದಿ ಎಂಡ್ ಐ ವಿಲ್ ಬಿ ದೇರ್ ಅಂತ. ಬಟ್ ಇಟ್ಸ್ ಫೈನ್. ಎಲ್ಲಿ ಎಡ್ವರ್ಟ್ ಆಯಿತು ಅಂತ ನಿಮ್ಗೆ ಅನಿಸುತ್ತೆ ಈಗ ಎಲ್ಲ ನೋಡಿದಾಗ? ಯಾಕೆ ಆಚೆ ಬಂದ್ರಿ ಅಂತ ನಿಮ್ಗೆ ಅನ್ನಿಸ್ತು? ರೀಸನ್ ನನಗೆ ಪರ್ಟಿಕ್ಯುಲರ್ ಸ್ಟ್ರಾಂಗ್ ರೀಸನ್ ಅಂತ ನನಗೇನು ಇದೆ ಅಂತ ಅನ್ಸಲ್ಲ ಮ್ಯಾಮ್. ಬಟ್ ಸ್ವಲ್ಪ ಇನ್ನೂ ಸ್ವಲ್ಪ ಒಡನಾಟ ನಂದು ಮನೆಯವ್ರ ಜೊತೆ ಆಗಲಿ, ಸ್ವಲ್ಪ ಫನ್ ರೀತಿಯಲ್ಲಾಗಲಿ, ಇನ್ನೊಂದು ಸ್ವಲ್ಪ ಜೋವಿಯಲ್ಲಾಗಿ ಎಲ್ಲರ ಜೊತೆ ಇರಬೇಕಿತ್ತೇನೋ. ಮೇ ಬಿ ಅದೊಂದು ಕಡೆ, ಅದು ಬಿಟ್ಟು ಬೇರೆ ಎಲ್ಲ ಕಡೆ ನಾನು 100% ಹಾಕಿದ್ದೀನಿ ಮ್ಯಾಮ್. ಬಟ್ ಅದೊಂದು ಕಡೆ ಸ್ವಲ್ಪ ಮೋರ್ ಎಫರ್ಟ್ಸ್ ಇದ್ದಿದ್ರೆ ಇಟ್ ವುಡ್ ಹ್ಯಾವ್ ಬಿನ್ ಸಮಥಿಂಗ್ ಎಲ್ಸ್ ಅಂತಲೇ ನಂಗೆ ಅನ್ಸುತ್ತೆ. ಈಗ ನೀವು ಮತ್ತೆ ಮಾಡು ಆಚೆ ಬಂದಿದ್ದೀರಾ, ಸ್ಪಂದನ ಅವರು ಅಲ್ಲೇ ಉಳ್ಕೊಂಡ್ರು. ಎಲ್ಲರೂ ಹೇಳ್ತಿರೋದೇನು ಅಂತಂದರೆ ಸ್ಪಂದನ ಆಚೆ ಬರಬೇಕಾಗಿತ್ತು, ಸೂರಜ್ ಉಳ್ಕೋಬೇಕಾಗಿತ್ತು ಅಂತ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್? ಸ್ಪಂದನ ಲೈಕ್ ನನ್ಗನ್ಸೋದು ಪರ್ಸ್ನಲಿ ಐ ವಾಸ್ ಅ ಸ್ಟ್ರಾಂಗ್ ಕಾಂಪಿಟೇಟರ್. ಸ್ಪಂದನಗಿಂತ ತುಂಬ ಚೆನ್ನಾಗಿ ನಾನು ಇದ್ದೆ ಮನೇಲಿ ಅಂತ ನನ್ನ ಒಪಿನಿಯನ್. ಬಟ್ ಜನಗಳು ಹೆಂಗೆ ಅದನ್ನ ರಿಸೀವ್ ಮಾಡಿದ್ರು ಅಂತ ಐ ಡೋಂಟ್ ನೋ. ಬಟ್ ಇಟ್ಸ್ ಫೇರ್. ಲೈಕ್ ಅವರು ಹೊರಗಡೆ ಜನ ನೋಡಿ ಅವ್ರನ್ನ ಇಷ್ಟಪಟ್ಟು ಉಳಿಸ್ಕೊಂಡಿದ್ದಾರೆ ಅಂದರೆ ಇಟ್ಸ್ ಫೇರ್. ಸೊ ಎಲ್ಲೋ ಒಂದು ಕಡೆ ಸೂರಜ್ ಅವ್ರಿಗೆ ಒಂದೇ ಕಡೆ ಸ್ಟ್ರಕ್ ಆಗಿದ್ದು ಮೈನಸ್ ಆಯ್ತಾ ಅಂತ? ಮೈನಸ್ ಅಂತ ಹೇಳಲ್ಲ ಮ್ಯಾಮ್. ಬಿಕಾಸ್